ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸೀಸನಲ್ ಫ್ರೂಟ್ ಅಂತಂದರೆ ಮಾವಿನಕಾಯಿ. ಈ ಸೀಸನಲ್ಲಿ ಸಿಕ್ಕಿದಾಗ ಅದನ್ನು ಮಾಡ್ಕೊಂಡು ತಿಂದ್ಬಿಡ್ಬೇಕು, ತುಂಬಾ ರುಚಿಯಾಗಿರುತ್ತೆ. ನಾನು ಒಂದು ಒಳ್ಳೆ ಬ್ರೇಕ್ಫಾಸ್ಟ್, ಒಂದು 5 ನಿಮಿಷದ ಬ್ರೇಕ್ಫಾಸ್ಟನ್ನು ತೋರಿಸ್ಕೊಡ್ತಿದ್ದೀನಿ. ಮ್ಯಾಂಗೋ ರೈಸ್ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸೀಸನಲ್ಲಿ ಮಾತ್ರ ಬೇಡೋದ್ರಿಂದ ಅದು ಸಿಕ್ಕಾಗ ತಿಂದ್ಬಿಡಬೇಕು. ಹಾಗಾಗಿ ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಒಂದು 2 ಕಡ್ಡಿ ಕರಿಬೇವು, ಹಸಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಹಸಿಮೆಣ್ಸಿಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ. ಅನ್ನ ಮಾಡಿ ಇಟ್ಕೊಂಡ್ಬಿಟ್ರೆ 2 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. 1 ಕಪ್ ಆಗೋಷ್ಟು ಕಡಲೆ ಬೀಜ, ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಉದ್ದಿನ ಬೇಳೆನೂ ಹಾಕ್ಕೋಬೋದು, ನಾನು ಹಾಕಿಲ್ಲ. ನೋಡಿ, ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಬೇಗ ರೆಡಿಯಾಗಿಬಿಡುತ್ತೆ, ಜೊತೆಗೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಾವಿನಕಾಯಿ ಇದು ಸೀಸನಲ್ ಫ್ರೂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಸೀಸನಲ್ಲಿ ಸಿಕ್ಕಾಗ ಮಿಸ್ ಮಾಡ್ಕೊಳ್ದೆ ಈ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡಿ. ಅರಿಶಿನದ ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಹದವಾಗಿ ಕಡಲೆ ಬೀಜ ಎಲ್ಲ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ. 1 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ತಿದ್ದೀನಿ. ಇದಕ್ಕೆ ಯಾವುದೇ ಈರುಳ್ಳಿಯನ್ನು ಬಳಸೋ ಹಾಗಿಲ್ಲ. ಕಾಯಿ ತುರಿಯನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಮಕ್ಕಳು ನೋಡ್ತಿದ್ದಂಗೆ ತಿನ್ನಬೇಕು ಅಂತಾರೆ. ಎಷ್ಟೊಂದು ಮಕ್ಕಳು ಊಟ ತಿನ್ನೋದಕ್ಕೆ ಅಳುವಂಥ ಸಂದರ್ಭ ಇರುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಕಲರ್ಫುಲ್ಲಾಗಿ ಮಾಡಿಕೊಟ್ಟಾಗ ರುಚಿಯಾಗಿ ನೋಡಿ. ಇದಕ್ಕಾಗುವಷ್ಟು ಎಷ್ಟು ಕ್ವಾಂಟಿಟಿಗೆ ಬೇಕಾಗುವಷ್ಟು ನಾವು ಉಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನೋಡ್ಕೊಂಡು ಕಣ್ಣು ಅಳತೆಲೇ ಗೊತ್ತಾಗುತ್ತೆ ಇಷ್ಟು ಅಳತೆಗೆ ಇಷ್ಟು ಬೇಕು ಅಂತ. ಇದು ಟ್ರೈನಿಂಗಿಂದ ನಿಮಗೆ ಬರುತ್ತೆ. ಮಾಡ್ತಾ ಮಾಡ್ತಾ ಅಡುಗೆನ ಅದು ತಾನೇ ಬಂದುಬಿಡುತ್ತೆ. ಈಗ ನೋಡಿ, ಇದಿಷ್ಟು ಆದಮೇಲೆ ಕೊನೆ ಹಂತದಲ್ಲಿ ಸ್ಟೌವನ್ನು ಆಫ್ ಮಾಡಿ ನಾವು ಮಾವಿನಕಾಯಿ ಏನು ತುರಿದಿಟ್ಕೊಂಡಿದ್ವಲ್ಲ, ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ರು ಐತೆ. ನಾನು ಆಫೇ ಮಾಡಿದ್ದೀನಿ. ಆಫ್ ಆದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೊನೆಯ ಫೈನಲ್ ಟಚ್ ಏನು ಹೇಳಿ, ಕೊತ್ತಂಬರಿ ಸೊಪ್ಪು. 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿ ಇಟ್ಟಿದ್ದೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಾಗ ಇಷ್ಟೆಲ್ಲ ಹುಳಿ ಒಂದೇ ದಿವಸಕ್ಕೆ ಖರ್ಚಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಬಿಟ್ಟು ಅನ್ನನ ನಾನು ಫಸ್ಟೇ ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ, ಆದರೂ ಸ್ವಲ್ಪ ಸುಡ್ತಾನೇ ಇತ್ತು. ಒಂದು ಸ್ವಲ್ಪ ಅರ್ಜೆಂಟ್ ಇದ್ದಿದ್ದರಿಂದ ರೆಡಿ ಮಾಡಿಕೊಂಡೆ. ನೀವು ಬೇಗನೆ ಅನ್ನನ ತೆಗೆದಿಟ್ಬಿಟ್ರೆ ತುಂಬ ತಣ್ಣಗಾದ್ರಂತೂ ಇನ್ನೂ ಉದುರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹುಳಿಯನ್ನು ಹಾಕ್ಕೊಂಡು ನೋಡಿ ಈ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಅನ್ನ ಹುಳಿ ಎಲ್ಲ ಚೆನ್ನಾಗಿ ಬೆರ್ತೋಗ್ಬಿಡ್ಬೇಕು. ಆ ರೀತಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಏನು ಉಂಡೆ ಅನ್ನ ಇದೆ ನೋಡಿ, ಅಗಳು ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈಗ ನೋಡಿ, ಇದು ರೆಡಿಯಾಗಿದೆ. ಈಗ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ಎಷ್ಟು ಕಲರ್ಫುಲ್ಲಾಗಿ ಇರುತ್ತೆ ಅಂತಂದರೆ ನೋಡಿದ ತಕ್ಷಣವೇ ನಾವು ಅದನ್ನು ತಿನ್ನಬೇಕು ಅನ್ನುವಷ್ಟು ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಮಿಸ್ ಮಾಡ್ಕೊಳ್ದೆ ಇದನ್ನು ಸೀಸನಲ್ಲಿ ಸಿಕ್ಕಾಗ ಮಿಸ್ ಮಾಡದೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನೀವೇ ನೋಡ್ಬೋದು. ನೋಡಿದ ತಕ್ಷಣ ತಿನ್ನಬೇಕನ್ಸುತ್ತೆ. ಹಾಗಾಗಿ ಮಕ್ಕಳಂತೂ ನೋಡಿದ ತಕ್ಷಣ ಗಲಾಟೆ ಮಾಡೇ ತಿಂತಾರೆ, ಇದು ನನಗೆ ಬೇಕೇ ಬೇಕು ಅಂತೇಳಿ. ಈಗ ಇದನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮುಂದಿನ ಇನ್ನೊಂದು ಸುಂದರವಾದ ಬ್ಯೂಟಿಫುಲ್ ರುಚಿಯಾದ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.